ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್ ಕನ್ನಡ ಟೆಕ್. ಇವತ್ತು ಈಗ ಏನಿದ್ರು ಐ ಪಿ ಎಲ್ದೇ ಆಗಿದೆ. ಆದರೆ ಈ ಐ ಪಿ ಎಲ್ಲಲ್ಲಿ ಹಲವಾರು ಬದಲಾವಣೆಗಳನ್ನ ಬಿ ಸಿ ಸಿ ಐ ಮಾಡಿದೆ. ಯಾಕಂತ ಹೇಳಿದ್ರೆ ಐ ಪಿ ಎಲ್ಲಲ್ಲಿ ಅದೊಂದು ಪ್ರೈವೇಟ್ ಆದ ಆಟ ಆಗಿದ್ರೂ ಕೂಡ ಬಿ ಸಿ ಸಿ ಇಲ್ಲಿ ಒಂದು ಕಠಿಣವಾದ ಕ್ರಮನ ತಗೋಬೇಕು, ಇದನ್ನು ಒಳ್ಳೆ ಜವಾಬ್ದಾರಿಯುತವಾಗಿ ಎಲ್ಲರೂ ಆಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸಲ 2025ನ ಐ ಪಿ ಎಲ್ಲಲ್ಲಿ ಹಲವಾರು ಬದಲಾವಣೆಗಳನ್ನ ತಂದಿದೆ. ಬದಲಾವಣೆಗಳು ಏನು ಮತ್ತು ಆ ಹೊಸ ರೂಲ್ಸ್ಗಳೇನು ಅಂತೇಳಿ ನಾವಿವತ್ತು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದರಲ್ಲಿ ನಂಬರ್ 1 ಬಸ್ಸು. ನಾವು ಈಗ ಐ ಪಿ ಎಲ್ಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮ್ಯಾಚಿಗೆ ಬರುವಾಗ ಅವ್ರದ್ದೇ ಒಂದು ಬಸ್ಸಲ್ಲಿ ಬರ್ತಾರೆ ಗ್ರೌಂಡ್ಗೆ. ಆದರೆ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಯಾವುದಂದ್ರೂ ಒಂದು ಅವ್ರದ್ದೇ ಓನ್ ವೆಹಿಕಲ್ಗಳಲ್ಲಿ ಬರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಸಲ ಏನು ರೂಲ್ಸ್ ಮಾಡಿದ್ದಾರೆ ಅಂದರೆ, ನೀವು ಮ್ಯಾಚ್ಗೆ ಆಗಿರ್ಬೋದು ಅಥವಾ ಪ್ರಾಕ್ಟೀಸ್ ಮ್ಯಾಚ್ಗೆ ಆಗಿರ್ಬೋದು ಬಂದರೆ ತಮ್ಮ ಬಸ್ನಲ್ಲೇ ಮಾತ್ರ ಬರಬೇಕು ಅನ್ನೋದನ್ನು ಒಂದು ಹೊಸ ರೂಲ್ಸ್ನ ಮಾಡಿದ್ದಾರೆ. ಅದೇ ರೀತಿ ಏನಾದರೂ ಜಾಸ್ತಿ ಜನ ಇದ್ದರೆ 2 ಬಸ್ ಬೇಕಾದ್ರೆ ತಗೊಬರ್ಬೋದು, ಆದರೆ ತಮ್ಮದೇ ಬಸ್ಸಲ್ಲೇ ಬರಬೇಕು. ಅಂದರೆ ಈಗ ರಾಯಲ್ ಚಾಲೆಂಜರ್ಸ್ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಏನು ಬಸ್ ಇದೆ ಅದೇ ಬಸ್ಸಲ್ಲಿ ಅವ್ರು ಬರಬೇಕು, ಬೇರೆ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬರೋಂಗಿಲ್ಲ. ಅದು ಒಂದು ಬದಲಾವಣೆನ ತಂದಿದೆ. ನೆಕ್ಸ್ಟ್ ಎರಡನೇದು ಏನಂತ ಹೇಳಿದ್ರೆ, ಈಗ ಪ್ರಾಕ್ಟೀಸ್ ಮ್ಯಾಚ್ಗಳಿಗೆ ಇದು ಅನ್ವಯ ಆಗೋವಂಥದ್ದು. ಅಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ನೆಟ್ ಹಾಕಿ ಪ್ರಾಕ್ಟೀಸ್ನ ಮಾಡ್ತಾ ಇರ್ತಾರೆ 2 ಟೀಮ್ಗಳಿಗೂ. ಆದರೆ ಅವರು ನೆಟ್ನ ಬಿಟ್ಟು ಫೀಲ್ಡಿಗೆ ಬಂದು ಪ್ರಾಕ್ಟೀಸ್ ಮ್ಯಾಚನ್ನು ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸಿಕ್ಸರ್ಗಳನ್ನ ಸಿಡಿಸುವಂಥದ್ದು ಸಾಮಾನ್ಯ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈಗ ಎಲ್ ಇ ಡಿಗಳನ್ನ ಏನು ಹಾಕಿರ್ತಾರೆ ಗ್ರೌಂಡಲ್ಲಿ, ಆ ಎಲ್ ಇ ಡಿಗೆ ಏನಾದರೂ ಬಾಲು ತಾಗಿ ಆ ಎಲ್ ಇ ಡಿಗೆ ಏನಾದರೂ ತೊಂದರೆ ಆದರೆ, ಈಗ ಯಾರು ಆ ಒಂದು ಬಾಲ್ನ ಹೊಡೆದ್ರೋ ಅವರೇ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ. ಆ ರೀತಿ ಒಂದು ಹೊಸ ರೂಲ್ಸ್ನ ತಂದಿದ್ದಾರೆ. ಅದಲ್ಲದೆ ಆ ಎಲ್ ಇ ಡಿ ಕಡೆಗೆ ಬಾಲ್ ಹೊಡಿಲೇಬಾರ್ದು ಅನ್ನೋ ಕಠಿಣವಾದ ರೂಲ್ಸ್ ಕೂಡ ತಂದಿದ್ದಾರೆ. ಹಾಗಾಗಿ ಪ್ರಾಕ್ಟೀಸ್ ಮ್ಯಾಚ್ನ ಏನಿದ್ರೂ ನೆಟ್ ಒಳಗೆ ಆಡಬೇಕು ಅನ್ನೋದು ಈ ಹೊಸ ಐ ಪಿ ಎಲ್ನ 2ನೇ ರೂಲ್ಸ್ ಆಗಿದೆ. 3ನೇ ರೂಲ್ಸ್ ಏನಂತ ಹೇಳಿದ್ರೆ, ಈಗ ಯಾರು ಅತ್ಯಂತ ಹೆಚ್ಚಿನ ರನ್ ಹೊಡಿತಾರೆ ಅವ್ರಿಗೆ ಆರೆಂಜ್ ಕ್ಯಾಪು, ಯಾರು ಅತ್ಯಂತ ಹೆಚ್ಚಿನ ವಿಕೆಟ್ ತಗೋತಾರೆ ಅವ್ರಿಗೆ ಪರ್ಪಲ್ ಕ್ಯಾಪ್ ಕೊಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಯಾರು ಗ್ರೌಂಡಲ್ಲಿ ಪರ್ಪಲ್ ಕ್ಯಾಪ್ ಆಗಿರ್ಬೋದು, ಆರೆಂಜ್ ಕ್ಯಾಪ್ ಆಗಿರ್ಬೋದು ಅದನ್ನು ಪಡ್ಕೋತಾರೆ, ಅವರು ಗ್ರೌಂಡಲ್ಲಿ ಕನಿಷ್ಠ 2 ಗಂಟೆ ಟೈಮ್ ಆದರೂ ಆ ಒಂದು ಹ್ಯಾಟ್ನ ಯೂಸ್ ಮಾಡಲೇಬೇಕು ಅನ್ನೋ ಹೊಸ ರೂಲ್ಸ್ನ ಈ ಸಲದಿಂದ ತಂದಿದ್ದಾರೆ. ನೆಕ್ಸ್ಟು 4ನೇ ರೂಲ್ಸ್ ಏನಪ್ಪ ಅಂದರೆ, ಈಗ ಮ್ಯಾಚ್ ಆದದ ಕೂಡಲೇ ಪ್ರೈಸಿಂಗ್ ಸೆರೆಮನಿಗೆ ಬರ್ತಾರೆ ಅಲ್ವಾ, ಆ ಸಂದರ್ಭದಲ್ಲಿ ಎಲ್ಲ ಬನೀನಲ್ಲಿ ಬರುವಂಥದ್ದು, ಶಾರ್ಟ್ಸ್ ಬರುವಂಥದ್ದು, ಸ್ಲಿಪ್ಪರ್ ಬರುವಂಥದ್ದು, ಆ ಥರ ಎಲ್ಲ ಹೆಂಗಂದ್ರೆ ಹಂಗೆ ಬರ್ತಾರೆ. ಆದರೆ ಈ ಸಲದಿಂದ ಐ ಪಿ ಎಲ್ಲಲ್ಲಿ ಏನು ಪ್ರೈಸಿಂಗ್ ಸೆರೆಮನಿ ಏನು ನಡೆಯುತ್ತೆ ಆ ಸಂದರ್ಭದಲ್ಲಿ ಪ್ಯಾಂಟು ಶರ್ಟ್ ಅವ್ರ ಟೀಮ್ಗೆ ಏನು ಕೊಟ್ಟಿದ್ದಾರೆ ಅದೇ ಜೆರ್ಸಿ ಹಾಕ್ಕೊಂಡೇ ಬರಬೇಕು, ಶೂಸ್ ಹಾಕ್ಕೊಂಡೇ ಬರಬೇಕು ಅನ್ನೋ ಹೊಸ ರೂಲ್ಸ್ನ ಈ ಸಲ. ನೆಕ್ಸ್ಟ್ 5ನೇದು ಹೊಸ ರೂಲ್ಸ್ ಏನಪ್ಪ ಅಂದರೆ, ಈಗ ಸಪೋರ್ಟಿವ್ ಆಗಿ ಈಗ ಮ್ಯಾಚ್ ನಡಿಬೇಕಾದ್ರೆ ಒಂದು ಟೀಮ್ಗೆ ಸಪೋರ್ಟಿವ್ ಆಗಿ ಗ್ರೌಂಡಲ್ಲಿ ಅಷ್ಟು ಜನ ಕುಳಿತುಕೊಳ್ತಾರೆ. ಆದರೆ ಯಾರ್ಯಾರೋ ಬಂದು ಅಲ್ಲಿ ಕುತ್ಕೊಳ್ತಿದ್ರು ಮೊದಲು, ಬಟ್ ಈಗ ಬರೀ 12 ಜನ ಮಾತ್ರ ಸಪೋರ್ಟಿವ್ ಟೀಮ್ ಆಗಿ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಅಲ್ಲಿ ಇರಬೇಕಾಗುತ್ತೆ. ಇದು ಒಂದು ಹೊಸ ರೂಲ್ಸ್ನ ಮತ್ತು ಬಿ ಸಿ ಸಿ ಐ ಅನ್ನೋರು ಐ ಪಿ ಎಲ್ಗೆ ಹೊಸ್ದಾಗಿ ಮಾಡಿದ್ದಾರೆ. ನೆಕ್ಸ್ಟ್ 6ನೇದು ಏನಪ್ಪ ರೂಲ್ಸ್ ಅಂದರೆ, ಇದು ನೀವು ನೋಡ್ತಾ ಇರ್ಬೋದು, ಎಲ್ಲೇ ಆಗಿರಲಿ ಕೊಹ್ಲಿ, ಧೋನಿ, ರೋಹಿತ್ ಶರ್ಮಾ ಯಾವುದೇ ಮ್ಯಾಚ್ ನಡೆದರೂ ಕೂಡ ಅವರವರ ವೈಫ್ಗಳು ಗ್ರೌಂಡಲ್ಲಿ ಬರ್ತಾರೆ. ಆದರೆ ಗ್ರೌಂಡಿಗೆ ಬರ್ಬೋದು, ಆದರೆ ಡ್ರೆಸ್ಸಿಂಗ್ ರೂಮ್ಗೆ ಅವರ ಫ್ಯಾಮಿಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು ಅನ್ನೋದು ಈಗ ಹೊಸ ರೂಲ್ಸು. ಅದಲ್ಲದೆ ಇದು ಪ್ರಾಕ್ಟೀಸ್ ಮ್ಯಾಚ್ಗಳಿಗೂ ಕೂಡ ಅನ್ವಯ ಆಗುತ್ತೆ. ಅಂದರೆ ಈಗ ಪ್ರಾಕ್ಟೀಸ್ಗೆ ದಿನ ಬರ್ತಾರಲ್ವ, ಆ ಸಂದರ್ಭದಲ್ಲೂ ಕೂಡ ಡ್ರೆಸ್ಸಿಂಗ್ ರೂಮ್ಗೆ ಯಾವುದೇ ರೀತಿ ಫ್ಯಾಮಿಲಿಯವರು ಬರೋ ಹಾಗಿಲ್ಲ ಅನ್ನೋ ರೂಲ್ಸ್ನ ಹೊಸದಾಗಿ ಮಾಡಿದ್ದಾರೆ. ನೆಕ್ಸ್ಟ್ 7ನೇದು ಅಂತ ಹೇಳಿದ್ರೆ, ಈಗ ಕೊಹ್ಲಿಯವರು ಜೆರ್ಸಿ ನಂಬರ್ 18, ಧೋನಿಯವ್ರದ್ದು 7, ಆ ರೀತಿ
ಜೆರ್ಸಿ ನಂಬರ್ಗಳಿರುತ್ತಲ್ವ, ಆ ಥರ ಯಾರಿಗಾದ್ರೂ ಆಟಗಾರನಿಗೆ ಜೆರ್ಸಿ ನಂಬರು ಬೇಡ, ನನಗೆ ಈ ನಂಬರ್ ಬೇಡ, ಬೇರೆ ನಂಬರ್ ಕೊಡಿ ಅನ್ನೋದೇನಾದರೂ ಇದ್ದರೆ ಒನ್ ಡೇ, 1 ಗಂಟೆ, 1 ದಿನ ಮೊದಲೇ ಒಂದು ಲೆಟ್ರ್ ಮೂಲಕ BCCI ಅವ್ರಿಗೆ ಕೊಟ್ಟರೆ ಅವರು ಆ ಪ್ಲೇಯರ್ಗೆ ಹೊಸ ಜೆರ್ಸಿ ನಂಬರ್ನ ಕೊಡೋವಂಥದ್ದು. ಇವಿಷ್ಟು ಈ ಸಲ IPL 2025ಗೆ BCCI ಮಾಡಿರುವಂಥ ಹೊಸ ರೂಲ್ಸ್ಗಳು. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಪ್ರತಿಯೊಂದು ಪಂದ್ಯಗಳ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.